ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಸ್ಟೂಡೆಂಟ್ಸ್, ನಿನ್ನೆ ರಾತ್ರಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಓಕೆ, ಲಿಂಕು ಓಕೆ ಹೇಳ್ತಿದ್ದೆ, ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಅವರೇ ಹೇಳಿದ್ದಾರೆ. ಸೊ ಶೆಡ್ಯೂಲ್ ಪ್ರಕಾರ ಹೋದ್ರೆ ಅವ್ರು ಅನೌನ್ಸ್ ಮಾಡಿರೋದು ಹೆಂಗೆ, ಆ್ಯಕ್ಚುಲಿ ಇಷ್ಟೊಂದಾಗಲೇ ರಿಯಲ್ ಸೀಟ್ ಅಲಾಟ್ಮೆಂಟ್ ಬಿಡಬೇಕಾಗಿತ್ತು, 27 ಬಿಡಬೇಕಾಗಿತ್ತು ರಿಯಲ್ ಸೀಟ್ ಅಲಾಟ್ಮೆಂಟು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಎಕ್ಸ್ಟೆಂಡ್ ಮಾಡಿ ಇವತ್ತು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ನೋಡಿ, ಅವತ್ತು ಅವ್ರ ಪ್ರಕಾರ ಪ್ರೀವಿಯಸ್ ಶೆಡ್ಯೂಲ್ ಪ್ರಕಾರ ಹೋದ್ರೆ 26/7 8 ಗಂಟೆಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ. ಮತ್ತೆ 27 ಆಫ್ಟರ್ 4 PM ಅಂದ್ರೆ ಒಂದ್ ದಿವಸ ಆದ್ಮೇಲೆ ಬರುತ್ತೆ. ಸೊ ಇವಾಗ ಏನ್ ಡಿಸ್ಪ್ಲೇ ಆಗ್ತದೆ ನಿಮಗೆ, ದಿಸ್ ಇಸ್ ದ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಓಕೆ, ಇದು ಬಂದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ಸೊ ಚೆಕ್ ಮಾಡೋದು ಹೆಂಗೆ ಅಂದ್ರೆ, ಸೇಮ್ ಲಿಂಕ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಂಬರ್ ಎಂಟ್ರಿ ಮಾಡಿದ್ರೆ ಇಲ್ಲಿ ಗೆಟ್ ದ ರಿಸಲ್ಟ್ ಚೆಕ್ ಅಂತ ಕೊಟ್ಟು ಬರುತ್ತೆ. ಆಲ್ರೆಡಿ ಗೊತ್ತಿದೆ, ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಸೊ ND ಅಕಾಡೆಮಿ ಕಡೆಯಿಂದ 2026 ಲಾಂಗ್ ಟರ್ಮ್ ಕೋಚಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಪ್ಡೇಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. 1 or 2 weeks ಸ್ಟಾರ್ಟ್ ಮಾಡ್ತೀನಿ, ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದೇ ತರ M3 ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ನಡೀತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀನಿ, ರೆಕಾರ್ಡ್ ಕ್ಲಾಸ್ ಇದೆ, ಎಲ್ಲರಿಗೂ ಅಟಾನಮಸ್ VTU ಎಲ್ಲರಿಗೂ ಜಾಯ್ನ್ ಇದು ಮಾಡಿ ಪ್ರಿಪೇರ್ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀನಿ. ಪಾಸಿಂಗ್ ವಿಲ್ ಬಿ ಈಸಿ. ಓಕೆ, ವಿ ಫಾಲೋ ದ ND ಅಕಾಡೆಮಿಕ್ ಕೋರ್ಸ್. ಓಕೆ, ಸೊ ಇಂಟ್ರೆಸ್ಟ್ ಇದ್ದವ್ರು ಪಿಂಗ್ ಮಾಡಿ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್. ಸೊ ಇವಾಗ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಕಂಗ್ರ್ಯಾಚುಲೇಷನ್. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಲ್ಲ, ಚಾಯ್ಸ್ 3 ತಗೊಂಡಿದ್ರಿ ಅಥವಾ ಏನೇನೋ ಇದಾಗಿದೆ, ಚಾಯ್ಸ್ 2 ತಗೊಂಡಿದ್ರೆ ಇವ್ರಿಗೆಲ್ಲರಿಗೂ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಚಾಯ್ಸ್ 2 ಯಾರು ತಗೊಂಡಿದ್ದೀರಾ, ಚಾಯ್ಸ್ 3 ಯಾರು ತಗೊಂಡಿದ್ದೀರಾ, ನಿಮಗೆ ಚಾಯ್ಸ್ 2 ತಗೊಂಡು ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ನೋ ಇಶ್ಯೂ, ಸೇಮ್ ಸೀಟ್ ಕಂಟಿನ್ಯೂ ಆಗಿರುತ್ತೆ, ಇಲ್ಲ ಬೇರೆ ಕಾಲೇಜ್ ಬಂದಿರುತ್ತೆ ನಿಮ್ಮ ಪ್ರಕಾರ. ಚಾಯ್ಸ್ 3 ಯಾರು ತಗೊಂಡಿದ್ದೀರಾ, ಸೀಟ್ ಅಲಾಟ್ಮೆಂಟ್ ಆಗಿದ್ದಾಗ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಈ ತರ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋ ಚಾನ್ಸಸ್ ಇರುತ್ತೆ. ನನಗಿನ್ನ ಸದ್ಯಕ್ಕೆ ಗಮನಕ್ಕೆ ಬಂದಿಲ್ಲ. ಓಕೆ, ಇಲ್ಲ ಚಾಯ್ಸ್ 3 ತಗೊಂಡು ಬೇರೆ ಕಾಲೇಜು ಅಲಾಟ್ಮೆಂಟ್ ಆಗಿರುತ್ತೆ. ಇವಾಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೂ ಸೀಟ್ ಅಲಾಟ್ಮೆಂಟ್ ಆಗಿದೆ. ಪ್ರಾಬಲಿ ಸೀಟ್ ಅಲಾಟ್ಮೆಂಟ್ ಆಗದಿರಾನೂ ಇರುತ್ತೆ. ಯಾಕೆಂದ್ರೆ ನಿಮ್ಗೆ ಆಪ್ಷನ್ಸ್ ಏನ್ ಮಾಡಿದೀರಾ ಅದು ಕಡಿಮೆ ಕೊಟ್ಟಿರ್ತೀರಾ, ರಿಲೇಟಬಲ್ ಕೊಟ್ಟಿರಲ್ಲ, ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಓಕೆ, ಹಂಗಾರೆ ಇವಾಗ ನಾವು ಸೀಟ್ ಅಲಾಟ್ಮೆಂಟ್ ಫಸ್ಟ್ ಇವ್ರು ಬಂದ್ಬಿಡ್ತೀನಿ. ಸೊ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರ್, ನಾವು ಏನ್ ಸರ್ ಮಾಡಬೇಕು ಅಂತಂದ್ರೆ, ಅವರ ಪ್ರಕಾರ ದಿಸ್ ಇಸ್ ದ ಸೆಕೆಂಡ್ ಅಂಡ್ ಫೈನಲ್ ರೌಂಡ್. ಓಕೆ, ಇದು ಫೈನಲ್ ರೌಂಡ್. ಬಟ್ ಇರೋದೇ ಹೇಳ್ತೀನಿ, ನಿಜವಾಗ್ಲೂ ವೆಯ್ಟ್ ಮಾಡಿ. ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸರೆಂಡರ್ ಸೀಟ್ಸ್ ಬಿಟ್ಟಿದ್ದಾರೆ. ಇವಾಗ ಸರೆಂಡರ್ ಸೀಟ್ಸ್ ಬಿಟ್ರು ನೋಡಿ, ಇಲ್ಲಿ KAಗೆ ಹೋದ್ರೆ ಸರೆಂಡರ್ ಸೀಟ್ಸ್ ಬಿಟ್ರು, ಅಡಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ರು. ಬಟ್ ಈ ಸೆಕೆಂಡ್ ರೌಂಡ್ಗೆ ಅದು ಎಲಿಜಿಬಲ್ ಕೊಟ್ಟಿರಲಿಲ್ಲ. ಅಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರು, ಸರ್ ಅದು ಎಲಿಜಿಬಲ್ ಆಗ್ತಾ ಇಲ್ಲ ಅಂದ್ರೆ ಆಡ್ ಆಗ್ತಾ ಇಲ್ಲ, ಆಡ್ ಮಾಡಾಗ್ತಾ ಇಲ್ಲ ಅಂತ. ಸೊ ಇದರಲ್ಲೇ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಬಂದೇ ಬರುತ್ತೆ. ಇನ್ನು ವೆಯ್ಟ್ ಫಾರ್ ದ ಅಪ್ಡೇಟ್. ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಹಂಗಾದ್ರೆ ಇವಾಗ ಸೆಕೆಂಡ್ ರೌಂಡ್ ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ ಅವ್ರು ಏನ್ ಸರ್ ಇವಾಗ ನಾವು ಥರ್ಡ್ ರೌಂಡ್ ಹೋಗ್ಬೋದಾ ಅಂತ. ಸದ್ಯಕ್ಕಂತೂ ಯಾವ್ದು ಅಪ್ಡೇಟ್ ಇಲ್ಲ. ಅವ್ರು ಹೇಳಿರೋ ಪ್ರಕಾರ ದಿಸ್ ಇಸ್ ದ ಫೈನಲ್ ರೌಂಡ್. ಆಮೇಲೆ ಹೋಗ್ಲೇಬೇಕಾಗತ್ತೆ. ಇನ್ ಕೇಸ್ ಇದನ್ನ ಕೊಟ್ರೆ ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡಕ್ ಆಪ್ಷನ್ ಕೊಡ್ತಾರೆ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ನಿಮ್ಗೆಲ್ಲ ಚಾಯ್ಸ್ ಎಂಟ್ರಿ ಮಾಡಕ್ ಒಂದು ಆಪ್ಷನ್ ಕೊಡ್ತಾರೆ. ಅಂದ್ರೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆಮೇಲೆ ಇನ್ನೊಂದು, ಇಲ್ಲಿ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ, ಇದು ಬಂದು ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ಬೇಕು ಅಥವಾ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗ್ಬೇಕು. ಫಸ್ಟ್ ರೌಂಡ್ ತರ ಇಲ್ಲಿ ಬಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಅವಾಗ ಬಂದ್ರೆ ಮಾತ್ರ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ಬಿಟ್ಟಿದ್ದಾರೆ, ದಿಸ್ ಇಸ್ ದ ಓನ್ಲಿ ರೌಂಡ್ 2 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಮತ್ತೆ ಅದನ್ನ ಡೌಟ್ ಕೇಳಬೇಡಿ, ಸರ್ ಇದನ್ನ ತಗೊಂಡೋಗಿ ಹೋಗ್ಬೇಕಂತ. ಯಾಕಂದ್ರೆ ಫೀಸ್ ಕಟ್ಟಿರ್ಬೇಕಾಗತ್ತೆ. ಫೀಸ್ ಬಗ್ಗೆ ಬರ್ತೀನಿ, ನಿಮಿಷ ವೆಯ್ಟ್ ಮಾಡಿ. ಆಮೇಲೆ ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಅಡ್ಮಿಟ್ ಮಾಡ್ಕೊಳಲ್ಲ, ಯಾಕಂದ್ರೆ ಇಲ್ಲಿ ಫೈನಲ್ ಅಂತ ಬರಬೇಕು, ಅವ್ರಿಗೆ ಅಪ್ಡೇಟ್ ಆಗಬೇಕು. ನೀವು ತಗೊಂಡೋದ್ರು ಅವ್ರೇನು ಮಾಡ್ಕೊಳಲ್ಲ. ಸೊ ಇವಾಗ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನೋಡಿ, 3 ಟೈಪ್ಸ್ ಆಫ್ ಫೀಸ್ ಬರ್ತಾ ಇದೆ. ಒಂದು ಪೇಯಬಲ್ ಫೀಸ್ ಅಂದ್ಬಿಟ್ಟು ಏನ್ ಇಂಡಿಕೇಟ್ ಆಗ್ತಾ ಇದೆ, ಮತ್ತೆ ಇಲ್ಲಿ ಪೇಯಬಲ್ ಫೀಸ್ ಬಂದು 0 ಇದೆ, ಇನ್ನೊಂದು ಪೇಯಬಲ್ ಫೀಸ್ ಬಂದು 0 ಇದೆ, ಇನ್ನೊಂದು ಬಂದು ರೀಫಂಡ್ ಆಗಿದೆ. ಓಕೆ, ಮೈನಸ್ ಅಂತ ಇದೆ, ಮೈನಸ್ ಅಥವಾ ಪ್ಲಸ್ ಅಂತ ಇರುತ್ತೆ. ಓಕೆ, ಇದು ಏನ್ ಸರ್ ಇದು ಡಿಫರೆನ್ಸಸ್ ಫೀಸ್ ಅಂತಂದ್ರೆ ನೋಡಿ, ಈ ಸ್ಟೂಡೆಂಟ್ ಬಂದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಓಕೆ, ಅಥವಾ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 3 ತಗೊಂಡಿದ್ದಾರೆ, ಓನ್ಲಿ ಚಾಯ್ಸ್ 2 ತಗೊಂಡಿರೋ ಮಾತ್ರ ಸೆಕೆಂಡ್ ರೌಂಡ್ ಬಂದಿರ್ತೀರಾ, ಫೀಸ್ ಪೇ ಮಾಡಿರ್ತೀರಾ. ಸೊ ಚಾಯ್ಸ್ 2 ತಗೊಂಡು ಯಾರಿದ್ದಾರೆ ನೋಡಿ ಇವರು. ಓಕೆ, ಚಾಯ್ಸ್ 2 ತಗೊಂಡು ಬಂದಿದ್ದಾರೆ ನೋಡಿ ಇವರು. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಚಾಯ್ಸ್ 2 ತಗೊಂಡು ಬಂದಿದ್ದಾರೆ. ಅವ್ರಿಗೆ ಇನ್ನ ಬೆಟರ್ಮೆಂಟ್ ಕಾಲೇಜ್ ನೋಡಿರೋದು. ಸೊ ಅವ್ರಿಗೆ ಏನು ಅಲಾಟ್ಮೆಂಟ್ ಆಗಿತ್ತು ಅದಕ್ಕಿಂತ ಬೆಸ್ಟ್ ಕಾಲೇಜ್ ನೋಡಿದ್ರು. ಓಕೆ, ಅದನ್ನ ಮಾತ್ರ ಇಟ್ಕೊಂಡ್ರು. ಸೊ ಅವ್ರಿಗೆ ಸಿಕ್ತು. ಓಕೆ, ಇವನ ಸ್ಟೂಡೆಂಟೇ. ಓಕೆ, ನೋಡಿ ಪೇಯಬಲ್ ಫೀಸ್ ಬಂದು 0 ಇದೆ. ಏನ್ ಸರ್ ಇದು ಅಂತಂದ್ರೆ, ಅವ್ರು ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಏನು ಮಾಡೋದ್ ಬೇಕಾಗಿಲ್ಲ. ಹಂಗಾದ್ರೆ ಏನ್ ಸರಿ ಹೋಗಿ ಕಾಲೇಜ್ ಜಾಯ್ನ್ ಆಗ್ಬಿಡ್ಬೋದು ಅಂತ ಕೇಳ್ತೀರಾ? ಇಲ್ಲ, ವೆಯ್ಟ್ ಮಾಡಿ. ಹೇಳದ್ನಲ್ಲ, ಇಲ್ಲಿ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಬರ್ಬೇಕಿಲ್ಲಿ. ಬಂದಾದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಸೇಮ್ ಚಾಯ್ಸ್ ಎಂಟ್ರಿ ಪೋರ್ಟಲ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ಲ ಇಲ್ಲಿ. ಒಂದ್ ನಿಮಿಷ,
ಫಸ್ಟ್ ರೌಂಡ್ ಚಾಯ್ಸ್ ಅಂಡ್ ಪೇಮೆಂಟ್ ಲಿಂಕ್ ಅಂತ ಇದೆಯಲ್ಲ, ಇದೇ ತರ ಸೆಕೆಂಡ್ ರೌಂಡ್ ಅಂತ ಬರುತ್ತೆ. DCD 2025 ಸೆಕೆಂಡ್ ರೌಂಡ್ ಚಾಯ್ಸ್ ಅಂಡ್ ಪೇಮೆಂಟ್ ಲಿಂಕ್ ಅಂತ ಬರುತ್ತೆ ನಿಮಗೆ. ಅವಾಗ ನೀವು ಅಲ್ಲೋಗಿ ಲಾಗಿನ್ ಮಾಡಿ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಇಂಡಿಕೇಟ್ ಆಗಿರುತ್ತೆ ಯಾರ್ಯಾರು ಫೀಸ್ ಪೇಮೆಂಟ್ ಮಾಡಿದೀರಾ. ನಿಮಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಅವಾಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು. ಹಂಗಾರೆ ಯಾವಾಗ ಸಹ ಟೈಮ್ ಇರುತ್ತೆ ಇವ್ರ ಪ್ರಕಾರ, ಶೆಡ್ಯೂಲ್ ಪ್ರಕಾರ ಹೋದ್ರೆ ಟೈಮ್ ಆಗೋಗಿದೆ ಅಂತಂದ್ರೆ ಇಲ್ಲ, ರೀಶೆಡ್ಯೂಲ್ ಮಾಡಿ ಈ ತರ ಒಂದು ಶೆಡ್ಯೂಲ್ ಮತ್ತೆ ಬಿಡ್ತಾರೆ. ವೆಯ್ಟ್ ಮಾಡಿ, ಇಲ್ಲ ಒಂದು ನೋಟಿಫಿಕೇಶನ್ ಬಿಡ್ತಾರೆ KE ಕಡೆಯಿಂದ. ಆಕ್ಚುಲಿ KE ಕಡೆಯಿಂದ 30th ಇಸ್ ದ ಲಾಸ್ಟ್ ಡೇಟ್. ಅಂದ್ರೆ ನಾಳೆ ಲಾಸ್ಟ್ ಡೇಟ್. ಇವತ್ತು ಬಂದು 29th, ನಾಳೆ ಲಾಸ್ಟ್ ಡೇಟ್ ಇದೆ. ಬಟ್ ಇದನ್ನ ಎಕ್ಸ್ಟೆಂಡ್ ಆಗುತ್ತೆ, ಪ್ರಾಬಬಲಿ ಫ್ರೈಡೆ ಅಥವಾ ಸ್ಯಾಟರ್ಡೆ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ಇಲ್ಲ ಪ್ರಾಬಬಲಿ ನೆಕ್ಸ್ಟ್ ಮಂಡೇ ವರೆಗೂ ಕೊಡ್ತಾರೆ. ಓಕೆ, ಯಾಕಂದ್ರೆ ನಾಳೆ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಅಥವಾ ಮ್ಯಾಕ್ಸಿಮಮ್ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ. ಆಮೇಲೆ ಇಲ್ಲಿ ಸಾಯಂಕಾಲ ಕೊಡಲಿಲ್ಲ ಅಂದ್ರೆ ಬೆಳಗ್ಗೆ ಅಂತ ಕೊಡ್ಲೇಬೇಕು, ಯಾಕಂದ್ರೆ ನಾಳೆ ಚಾನಲ್ ಎನೇಬಲ್ ಮಾಡಬೇಕು. ಸೊ ಐ ಥಿಂಕ್ ಸ್ಯಾಟರ್ಡೆ ವರೆಗೂ ಟೈಮ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಜಾಯ್ನ್ ಆಗೋದಕ್ಕೆ. ಸೊ ವೆಯ್ಟ್ ಮಾಡಿ ಫರ್ದರ್ ಅಪ್ಡೇಟ್ಸ್ಗೆ, ಶೆಡ್ಯೂಲ್ಗೆ ವೆಯ್ಟ್ ಮಾಡಿ, ಮತ್ತೆ ಲಿಂಕ್ಗೆ ವೆಯ್ಟ್ ಮಾಡಿ. ಓಕೆ, ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ, ಅದು ವೆಯ್ಟ್ ಮಾಡಿ. ಇದು ಬಂದು ಹೇಳದ್ನಲ್ಲ, ಈ ಫೀಸ್ ಇಂಡಿಕೇಟ್ ಆಗ್ತಾ ಇದೆ. ಫಸ್ಟ್ ರೌಂಡ್ ಅಲ್ಲಿ ಏನು ಫೀಸ್ ಕೊಟ್ಟಿರಲ್ಲ, ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ, ಅಥವಾ ಚಾಯ್ಸ್ 3 ತಗೊಂಡಿರ್ತಾರೆ ಅಂತವ್ರು ಬಂದಿರ್ತಾರೆ. ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಇವರಿಗೆ. ಈ ಹುಡುಗ ನೋಡಿ ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಒದ್ದಾಡ್ದ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರ್ ಅಂತ ಸ್ವಲ್ಪ ಗೈಡೆನ್ಸ್ ಕೊಟ್ಟೆ. ಸೊ ಡೆಫಿನೆಟ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ. ತುಂಬಾ ಖುಷಿಯಿಂದ ಮೆಸೇಜ್ ಮಾಡಿದ್ದೇನೆ, ಸರ್ ನೀವು ಹೇಳಿದಾಗ ಫಾಲೋ ಅಪ್ ಮಾಡಿದೆ, ಸೀಟ್ ಅಲಾಟ್ಮೆಂಟ್ ಆಗಿದೆ ಸರ್ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ, ಸೀಟ್ ಅಲಾಟ್ಮೆಂಟ್ ಆಗಿದೆ, ಈಸ್ ಹ್ಯಾಪಿ ವಿತ್ ದ ಸೀಟ್. ನಾವು ಇವಾಗ ಏನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು ಸರ್ ಅಂತಂದ್ರೆ ಏನೂ ಇಲ್ಲ, ಸೇಮ್ ಚಾಯ್ಸ್ ಸೆಂಟರ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಚಾಯ್ಸ್ 1 ಅಂತ ಕೊಡಬೇಕು. ನಿಮಗೆ ಇವಾಗ ಚಾಯ್ಸ್ ಸೆಂಟರ್ ಲಿಂಕ್ ಬಂದಾಗ 4 ಚಾಯ್ಸಸ್ ಬರೋದ ನಿಮಗೆ. ಐ ಥಿಂಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 3 ಚಾಯ್ಸ್ ಬರುತ್ತೆ ಅನ್ಕೊಂತೀನಿ. ನೋಡೋಣ, ವೆಯ್ಟ್ ಮಾಡಿ, ಅಪ್ಡೇಟ್ ಮಾಡ್ತೀನಿ. ಅದ್ರ ಬಗ್ಗೆನೂ ವೆಯ್ಟ್ ಮಾಡಿ, ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವ್ರೇನ್ ಮಾಡಬೇಕು ಅಂತಂದ್ರೆ ಚಾಯ್ಸ್ ಎಂಟ್ರಿ ಪೋರ್ಟಲ್ ಲಾಗಿನ್ ಆಗಿ ಚಾಯ್ಸ್ ಅನ್ನು ಕೊಟ್ಬಿಟ್ಟು ಚಲನ್ ಡೌನ್ಲೋಡ್ ಮಾಡಿ. ಸೇಮ್ ಪ್ರೊಸೀಜರ್, ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡಿದ್ರೆ ಸೇಮ್ ಪ್ರೊಸೀಜರ್, ಅದೇ ವಿಡಿಯೋ ಹೋಗಿ ನೋಡಿ ಯಾವ ತರ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಮತ್ತದೊಂದು ಸಪರೇಟ್ ವಿಡಿಯೋ ಬೇಡ. ಚಲನ್ ಡೌನ್ಲೋಡ್ ಮಾಡಿ, ಬ್ಯಾಂಕ್ ಹೋಗಿ ಫೀಸ್ ಕಟ್ಟಿ, ಕಾಲೇಜ್ಗೆ ಹೋಗಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದು ಅಷ್ಟೇ ಬಾಕಿ ಇರೋದು. ಹಂಗಾರೆ ನಾವೇನ್ ಸರ್ ಮಾಡೋದು, ನಮ್ಗೆ 0 ಫೀಸ್ ಇದೆ, ಆಲ್ರೆಡಿ ಕಟ್ಬಿಟ್ಟಿದ್ದೀನಲ್ಲ ಅಂತಂದ್ರೆ ನೀವೇನು ಇಲ್ಲ, ಚಾಯ್ಸ್ ಎಂಟ್ರಿ ಕೊಟ್ಟ ಮೇಲೆ ಚಾಯ್ಸ್ 1 ಅಂತ ತಗೊಂಡು ಅಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗೋದು ವೆಯ್ಟ್ ಮಾಡಿ, ಸಿಕ್ಕಿದ ತಕ್ಷಣ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿ, ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ಇವರು ಅಷ್ಟೇ ನೋಡಿ, ಇದು ಒಂದು ಗೌರ್ಮೆಂಟ್ ಕಾಲೇಜು, ಸೇಮ್ ಫೀಸ್ ಇರುತ್ತೆ. ಯಾರಾದ್ರೂ ಈ ತರ ಬಂದ್ರೆ, ಇವಾಗ ನಾವೇನ್ ಸರ್ ಮಾಡೋದು, ಜಾಸ್ತಿ ಕಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಇವ್ರ ಕ್ಯಾಂಡಿಡೇಟ್ ಬಂದ್ರೆ ತೇಜಸ್ ಅಂತ, ಇವ್ರು ಫಸ್ಟ್ ರೌಂಡ್ ಅಲ್ಲಿ ಜಾಸ್ತಿ ಫೀಸ್ ಕಟ್ಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ಅಲ್ಲಿ ಕಡಿಮೆ ಫೀಸ್ ಕಾಲೇಜ್ ಆಗಿದೆ. ಅದಕ್ಕೆ ಏನಾಗಿದೆ, ಎಕ್ಸೆಸ್ ಆಗಿದೆ. ಇದು ಆಕ್ಚುಲಿ ಇದೇನ್ ಕೇಸ್ ಅಂತಂದ್ರೆ ನೋಡಿ, 1,11,800 ಇದ್ರೆ 1,18,000 ಕಟ್ಟಿದ್ದಾರೆ. ಓಕೆ, ಅದೇ ಇವ್ರದ್ದು ಆಕ್ಚುಲಿ ಬ್ಯಾಂಕ್ ಅವರು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಿಸ್ ಮಾಡ್ಕೊಂಡ್ಬಿಟ್ಟು. ಅಂದ್ರೆ 1,11,800 ಕಟ್ಟೋ ಬದಲು 1,18,000 ಕಟ್ಟಿದ್ದಾರೆ. ಅದಕ್ಕೆ 9,200 ನಿಮ್ಗೆ ರೀಫಂಡ್ ಆಗುತ್ತೆ. ಇದೇ ತರ ಯಾರನ್ನ ಕಾಲೇಜಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿ ಜಾಸ್ತಿ ಕಟ್ಬಿಟ್ಟಿದ್ರೆ, ಅಂದ್ರೆ 1 ಲಕ್ಷ ಕಟ್ಟಿದ್ರೆ, ಇವಾಗ 44,000 ಅಲಾಟ್ಮೆಂಟ್ ಆಗಿದ್ರೆ ಇಲ್ಲೂ ಬ್ಯಾಲೆನ್ಸ್ ಬಂದಿರುತ್ತೆ. ಇಲ್ಲ ಅಂದ್ರೆ ಪ್ಲಸ್ ಅಂತ ಬಂದಿರುತ್ತೆ ಇಲ್ಲಿ, ಅಂದ್ರೆ ಇಲ್ಲಿ ಇಂಡಿಕೇಟ್ ಆಗುತ್ತೆ ಇಷ್ಟು ಫೀಸ್ ನೀವು ಕಟ್ಟಬೇಕು ಅಂತ. ನೆಗೆಟಿವ್ ಅಂತ ಅಂದ್ರೆ ನೀವೇನು ಕಟ್ಟೋದ್ ಬೇಕಾಗಿಲ್ಲ, ನಿಮ್ಗೆ ರೀಫಂಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ಕೇಳ್ತೀರಾ ಸರ್ ರೀಫಂಡ್ ಲಿಂಕ್ ಏನು ಅಂತ. ರೀಫಂಡ್ ಹೆಂಗಾಗುತ್ತೆ ಏನು, ಇವೆಲ್ಲ ಮುಗಿದ್ಮೇಲೆ ಒಂದು ವಿಡಿಯೋ ಲಿಂಕ್ ಬಿಡ್ತಾರೆ, ಅವಾಗ ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಆಮೇಲೆ DCT 2026 ಕೋಚಿಂಗ್ ಫಾರ್ ಜೂನಿಯರ್ ಸ್ಟಾರ್ಟ್ ಮಾಡ್ತೀನಿ ಶಾರ್ಟ್ಲಿ, ವೆಯ್ಟ್ ಮಾಡಿ. ಇವಾಗ ಇನ್ನ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಯಾರು ಅಲಾಟ್ಮೆಂಟ್ ಆಗಿಲ್ಲ, ಐ ಆಮ್ ಬ್ಯಾಡ್ ಲಕ್, ವೆರಿ ಬ್ಯಾಡ್ ಲಕ್ ಫಾರ್ ಯು. ಓಕೆ, ಯಾಕಂದ್ರೆ ನೀವು ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಅಪ್ ಮಾಡಿರಲ್ಲ, ನಿಮಗೆ ಯಾವುದೋ ಒಂದು ಕಾಲೇಜ್ ಕೊಟ್ಟಿರ್ತೀರಾ, ನೀವು ಏನು ಇಲ್ಲ. ಸದ್ಯಕ್ಕೆ ಅಪ್ಡೇಟ್ ಫ್ರಮ್ KE ವೆಯ್ಟ್ ಮಾಡಿ. ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಕ್ರಿಯೇಟ್ ಆಗುತ್ತೆ, ಅದಾದ್ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಸೊ ND ಅಕಾಡೆಮಿ ಕಡೆಯಿಂದ 2026 ಲಾಂಗ್ ಟರ್ಮ್ ಕೋಚಿಂಗ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಪ್ಡೇಟ್ ವೆಯ್ಟ್ ಮಾಡ್ತಾ ಇದೀನಿ, ವೆಯ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತೀನಿ, 1 or 2 weeks ಸ್ಟಾರ್ಟ್ ಮಾಡ್ತೀನಿ, ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದೇ ತರ M3 ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ನಡೀತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀನಿ, ರೆಕಾರ್ಡ್ ಕ್ಲಾಸ್ ಇದೆ ಎಲ್ಲರಿಗೂ, ಅಟಾನಮಸ್ BTU ಎಲ್ಲರಿಗೂ ಜಾಯ್ನ್ ಇದು ಮಾಡಿ ಪ್ರಿಪೇರ್ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀನಿ. ಪಾಸಿಂಗ್ ವಿಲ್ ಬಿ ಈಸಿ. ಓಕೆ, ಫಾಲೋ ದ ND ಅಕಾಡೆಮಿಕ್ ಕೋರ್ಸ್. ಓಕೆ, ಸೊ ಇಂಟ್ರೆಸ್ಟ್ ಇದ್ದವ್ರು ಪಿಂಗ್ ಮಾಡಿ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹೇಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್. ಸೊ ಯಾರು ಸೀಟ್ ಬಂದಿದೆ, ಐ ಆಮ್ ವೆರಿ ಹ್ಯಾಪಿ, ಕಂಗ್ರಾಟ್ಸ್. ವೆಯ್ಟ್ ಫಾರ್ ದ ಫರ್ದರ್ ಅಪ್ಡೇಟ್ಸ್. ಬಂದಿಲ್ಲ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ. ಅಂದ್ರೆ ಹೇಳದ್ನಲ್ಲ, ಇಲ್ಲಿ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಏನಿದೆ ಅಲ್ಲಿಗೆ ವೆಯ್ಟ್ ಮಾಡಿ, ಅಪ್ಡೇಟ್ಗೆ ವೆಯ್ಟ್ ಮಾಡಿ, ಪ್ರಾಬಲಿ ಬರುತ್ತೆ. ಓಕೆ, ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ KE ಸಲ ಹೆಂಗ್ ಮಾಡ್ತಾ ಇದಾರೆ ನನಗೆ ಅರ್ಥ ಆಗ್ತಿಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ ಹೇಳೋದು ನಾನು. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಪೋರ್ಟ್ ಮಾಡಿ. M3 ಕೋಚಿಂಗ್ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ. ಥ್ಯಾಂಕ್ ಯು.